ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 168ನೆಯ ಅಧ್ಯಾಯವಾದ ಮಥುರಾ ಕ್ಷೇತ್ರಪಾಲನಾದ ಈಶ್ವರನ ಸಂದರ್ಶನದಿಂದಾಗುವ ಪುಣ್ಯ ಫಲಾದಿಗಳು, ಈಶ್ವರನಿಗೆ ವಿಷ್ಣು ಕೊಟ್ಟ ವರ, ಮಥುರಾ ಮಂಡಲದಲ್ಲಿರುವ ತೀರ್ಥಗಳ ಸಂಖ್ಯೆ, ಯಾತ್ರಾ ಫಲಾದಿ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಕೇಳುತ್ತಾಳೆ, ಪ್ರಭುವೇ, ಕ್ಷೇತ್ರಪಾಲನಾಗಿ ಮಥುರೆಯನ್ನು ರಕ್ಷಿಸುವ ಆ ಈಶ್ವರನ ಸಂದರ್ಶನದಿಂದ ಯಾವ ಪುಣ್ಯವು ಬರುವುದೆಂಬುದೇ ಮೊದಲಾದುದೆಲ್ಲವನ್ನೂ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂತಪತಿಯು ವರಗಳನ್ನು ಕೊಡುವವನೂ ಆದ ಆ ದೇವನ ದರ್ಶನ ಮಾತ್ರದಿಂದ ಪಾಪವು ನಾಶವಾಗುವುದಲ್ಲದೆ ಮಥುರೆಯ ಯಾತ್ರೆಯ ಫಲವು ಪೂರ್ಣವಾಗಿ ಆಗುವುದು. ಪೂರ್ವದಲ್ಲಿ ಈಶ್ವರನು 1000 ವರ್ಷಕಾಲ ಅತ್ಯುಗ್ರವಾದ ತಪಸ್ಸನ್ನು ಮಾಡಿದನು. 1000 ವರ್ಷಗಳು ಪೂರ್ಣವಾಗಲು ನಾನು ಈಶ್ವರನನ್ನು, ನಿನಗೆ ಮಂಗಳವಾಗಲಿ, ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಕೇಳು ಎಂದು ಹೇಳಿ ಸಂತೋಷಪಡಿಸಿದೆನು.
ಈಶ್ವರನು ಹೇಳುತ್ತಾನೆ, ದೇವೇಶ, ನೀನು ಸರ್ವಗತನಾಗಿರುವೆ ಎಂಬುದನ್ನು ನಾನು ನಿಜವಾಗಿ ಚೆನ್ನಾಗಿ ತಿಳಿದಿರುವೆನು. ದೇವ, ಮಥುರೆಯಲ್ಲಿ ನನಗೂ ಯಾವಾಗಲೂ ಇರುವಂತೆ ಸ್ಥಳವನ್ನು ಕೊಡು. ದೇವದೇವನ ಮಾತನ್ನು ಕೇಳಿ ಹರಿಯಾದ ನಾನು ಆತನಿಗೆ, ದೇವ, ನೀನು ಮಥುರೆಯಲ್ಲಿ ಕ್ಷೇತ್ರಪಾಲಕನಾಗುವೆ. ಮಹಾದೇವ, ನಿನ್ನ ದರ್ಶನವನ್ನು ಮಾಡಿದರೆ ನನ್ನ ಕ್ಷೇತ್ರದ ಫಲ ಉಂಟಾಗುವುದು. ಇಲ್ಲವಾದರೆ ಯಾತ್ರಿಕರು ಸಿದ್ಧಿಯನ್ನು ಪಡೆಯುವುದಿಲ್ಲವೆಂಬುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದೆನು. ತೀರ್ಥದಲ್ಲಿ ಯಾರು ಎಂತಹ ಪುಣ್ಯವನ್ನು ಪ್ರಯತ್ನದಿಂದ ಮಾಡಿದರೂ ಅವರ ಭಾವನೆಗನುಸಾರವಾಗಿ ಸಿದ್ಧಿಯನ್ನು ಪಡೆಯುವರು. ನನ್ನ ಕ್ಷೇತ್ರವನ್ನು ಪ್ರವೇಶಿಸುವಾಗ ಆ ಭೂಮಿಯೇ ಅವರ ಮುಂದಿನ ಜನ್ಮ ಸಂಸಾರವನ್ನು ನಾಶ ಮಾಡುವುದು. ಸ್ವರ್ಗಲೋಕದಲ್ಲಿ ಮನೋಹರವಾದ ಅಮರಾವತೀಪುರವು ಇಂದ್ರನಿಗೆ ಹೇಗೋ ಹಾಗೆ ಜಂಬೂದ್ವೀಪದಲ್ಲಿ ಉತ್ಕೃಷ್ಟವಾದ ಮಥುರಾಪುರವು ನನಗೆ ಪ್ರಿಯವಾದುದು. 20 ಯೋಜನ ವಿಸ್ತಾರವಾದ ನನ್ನ ಮಥುರಾ ಮಂಡಲವು ಯಾತ್ರಿಕನಿಗೆ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಫಲವನ್ನು ಕೊಡುವುದು. ಇದರಲ್ಲಿ ವಿಚಾರವೂ ಬೇಕಿಲ್ಲ. ದೇವಿ, ಮಹಾತ್ಮನಾದ ಬ್ರಹ್ಮನಿಗೂ ಇದನ್ನು ನಾನು ಹೇಳಿಲ್ಲ. ವಸುಂಧರೆ, ಪೂರ್ವದಲ್ಲಿ ರುದ್ರನಿಗೂ ನಾನು ಹೇಳಿರಲಿಲ್ಲ. ಭೂಮಿಯಲ್ಲಿರುವ ಕ್ಷೇತ್ರಗಳಲ್ಲಿ ಸರ್ವರತ್ನಾಲಂಕೃತವೂ ಶ್ರೇಷ್ಠವೂ ಆದ ಮಥುರಾಪುರಿಯ ವಿಚಾರವನ್ನು ಪೂರ್ವದಲ್ಲಿ ನಾನು ಬಹು ರಹಸ್ಯವಾಗಿ ಬಚ್ಚಿಟ್ಟಿದ್ದೆನು. ಭೂಮಿ, ಅಲ್ಲಿರುವ ತೀರ್ಥಗಳನ್ನು ಹೇಳುತ್ತೇನೆ ಕೇಳು. ಮಥುರೆಯಲ್ಲಿರುವ ತೀರ್ಥಗಳ ಸಂಖ್ಯೆಯನ್ನು ನಾನು ಹೇಳಿದ್ದೇನೆ. ಅಲ್ಲಿರುವ ತೀರ್ಥಗಳು 66,000 ಕೋಟಿಗಳು. ಗೋವರ್ಧನ ಕ್ರೂರ ತೀರ್ಥಗಳು 2 ಕೋಟಿ. ದಕ್ಷಿಣೋತ್ತರಗಳಲ್ಲಿರುವ ಪ್ರಸ್ಕಂದನ ಭಾಂಡೀರಗಳೆಂಬ ಕುರುಕ್ಷೇತ್ರಕ್ಕೆ ಸಮಾನವಾದ ತೀರ್ಥಗಳು 6 ಕೋಟಿ. ಪುಣ್ಯಗಳಲ್ಲಿ ಅತಿ ಪುಣ್ಯವೂ ಶ್ರೇಷ್ಠವೂ ಆದ ವಿಶ್ರಾಂತಿ ತೀರ್ಥವೂ ಅಸಿಕುಂಡವೂ ವೈಕುಂಠ ತೀರ್ಥವೂ ಕೋಟಿ ಸಂಖ್ಯೆಯ ಉತ್ತಮ ತೀರ್ಥಗಳೆನಿಸುವವು. ಅವಿಮುಕ್ತ ತೀರ್ಥ, ಸೋಮತೀರ್ಥ, ಯಮನತೀರ್ಥ, ತಿಂದುಕ ತೀರ್ಥ, ಚಕ್ರತೀರ್ಥ, ಅಕ್ರೂರ ತೀರ್ಥ, ದ್ವಾದಶಾದಿತ್ಯ ತೀರ್ಥ ಇವು ಪವಿತ್ರಗಳೂ ಮಹಾಪಾತಕ ನಾಶಕಗಳೂ ಆದುವು. ಮಥುರೆಯಲ್ಲಿ ಕುರುಕ್ಷೇತ್ರದ 100ರಷ್ಟು ಪುಣ್ಯ ಉಂಟಾಗುವುದರಲ್ಲಿ ಸಂಶಯವಿಲ್ಲ. ಮಥುರೆಯ ಮಹಿಮೆಯನ್ನು ಹೇಳುವ ಮತ್ತು ಸಮಾಧಾನದಿಂದ ಕೇಳುವ ಮಹಾಭಾಗ್ಯಶಾಲಿಗಳು ಪರಮಪದವನ್ನು ಪಡೆಯುವರು. ಅಲ್ಲದೆ ಅವರು ಮಾತೃವರ್ಗದ ಮತ್ತು ಪಿತೃವರ್ಗದ 200 ತಲೆಯವರನ್ನು ಉತ್ತಾರಣಗೊಳಿಸುವರು. ಇದನ್ನು ಮರಣಕಾಲದಲ್ಲಿ ಪ್ರಯತ್ನಪೂರ್ವಕವಾಗಿ ಸ್ಮರಿಸುವ ಮನುಷ್ಯನು ಸಂಸಾರವನ್ನು ನಾಶಗೊಳಿಸುವ ಪರಮಸಿದ್ಧಿಯನ್ನು ಪಡೆಯುವನು. ದೇವಿ, ಸರ್ವ ಪಾತಕಗಳನ್ನು ನಾಶ ಮಾಡುವ ಈ ತೀರ್ಥಗಳ ಮಹಿಮೆಯನ್ನು ಹೇಳಿದುದಾಯಿತು. ಬೇರೆ ಯಾವುದನ್ನು ಕೇಳಲು ಬಯಸುವೆ? ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೇ ಮಥುರಾ ಮಾಹಾತ್ಮ್ಯೆ ಅಷ್ಟಷಷ್ಟ್ಯಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 169ನೆಯ ಅಧ್ಯಾಯವಾದ ಮಥುರೆಗಿಂತ ಉತ್ತಮ ಕ್ಷೇತ್ರವಿಲ್ಲವೆಂಬುದು
ಮಥುರೆಯ ಅರ್ಧಚಂದ್ರ ಕ್ಷೇತ್ರದ ಪ್ರಾಶಸ್ತ್ಯ, ಯಾತ್ರಾಕ್ರಮ, ದೇವದೇವಿಯರ ಸಂದರ್ಶನ ವಿಧಾನ ಫಲಾದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.